ಹಲೋ ಗಾಯ್ಸ್, ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ. ಏನಪ್ಪ ಇದು, ಇವತ್ತು ಫ್ರ್ಯಾಂಕ್ಲಿನ್ನು ಮಧ್ಯರಾತ್ರಿ 10 ಗಂಟೆಗೆದ್ದು 12 ಗಂಟೆಗೆದ್ದು ಏನು ಮಾಡ್ತಾ 11 ಗಂಟೆಗೆದ್ದು ಏನು ಮಾಡ್ತಾ ಇದ್ದಾನೆ ಅಂತ ನೀವು ಶಾಕ್ ಆಗಿದ್ದೀರಾ. ಸೊ ಇವಾಗ ನ್ಯೂಸ್ ನೋಡ್ತಾ ಇದ್ದೆ. ನ್ಯೂಸ್ನಲ್ಲಿ ಏನೋ ಇವತ್ತು ನಾಳೆ ಬೆಳಗ್ಗೆಯಿಂದ ಏನೋ ಕರೆಂಟ್ ಇರಲ್ಲ ಮತ್ತು ಏನೇನೋ ನಡೆಯುತ್ತೆ ಅಂತ ತೋರಿಸ್ತಾಯಿದ್ರು. ಸೊ ನಾವು ಇವಾಗ ಮಿಲ್ಟ್ರಿ ಬೇಸ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಈ ಬಾಬರ್ ಎತ್ಕೊಂಡು ಹೋಗೋಣ ಮಿಲ್ಟ್ರಿ ಬೇಸ್ಗೆ. ಏನು ಅಂತ ಕೇಳೋಣ. ಇವಾಗ ಹೆಲ್ಮೆಟ್ ಹಾಕೊಂಡ, ಫೋನ್ ಕ್ಲೋಸ್ ಮಾಡು, ರೆಡಿ ಹೋಗೋಣ. ಸೊ ಮಿಲ್ಟ್ರಿ ಬೇಸ್ಗೆ ಹೋಗ್ಬಿಟ್ಟು ಏನು ಎತ್ತ ಅಂತ ಕೇಳೋಣ. ಒಳ್ಳೆ ಗಾಡಿ ಮಾತ್ರ ಇದು. ಸ್ವಲ್ಪ ಸ್ಲೋ ಆಯಿತು, ಏನು ಮಾಡೋದು. ಮಧ್ಯರಾತ್ರಿನಲ್ಲಿ ಹಿಂಗೆ ನ್ಯೂಸ್ ನೋಡ್ಬಿಟ್ಟು ಯಾಕ್ರೋ ಸಾರಿ ಗೈಸ್, ಸಾರಿ ಡಬ್ಬ ಗಾಡಿ. ಈ ಗಾಡಿನ ತಗೊಂಡು $10,000 RR ಇತ್ತು, ಅದಲ್ಲೇ ಹೋಗ್ಬೋದಾಗಿತ್ತು ಗೈಸ್. ಬಿಡಿ ಹೋದ್ರೆ ಹೋಯ್ತು. ಯಾಕೋ ಈ ಗಾಡಿ ಓಡಿಸ್ಬೇಕು ಅಂತ ಮನಸ್ಸಾಗ್ತಾಯಿತ್ತು ಇವತ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಮಾಡಿಫೈಡ್ ಗಾಡಿ ಇದು. ಸೊ ಇನ್ನೇನು ಮಿಲ್ಟ್ರಿ ಬೇಸ್ಗೆ ಹೋಗ್ತೀವಿ ಇವಾಗ. ಮಿಲ್ಟ್ರಿ ಬೇಸ್ಗೆ ಹೋಗ್ಬಿಟ್ಟು ಏನು ಎತ್ತ ಅಂತ ಎಲ್ಲ ಕೇಳಿಕೊಂಡು ಬರೋಣ ಗೈಸ್. ಏನಕ್ಕೆ ಅಂದರೆ ನ್ಯೂಸ್ನಲ್ಲೆಲ್ಲ ತುಂಬ ತೋರಿಸ್ತಾಯಿದ್ರು ಇವತ್ತು ನಾಳೆ ಏನೋ ನಡೆಯುತ್ತೆ, ಏನೋ ಸ್ಪ್ರೆಡ್ ಆಗ್ತಾಯಿದೆ ಹಂಗೆ ಹಿಂಗೆ ಅಂತ. ಅದಕ್ಕೆ ಯಾಕೆ ಬೇಕು, ನಮ್ಮ ಕಾಂಟ್ಯಾಕ್ಟ್ ಇದೆಯಲ್ಲ ಅಂತ. ಆಯ್ತಿರಪ್ಪ ಫ್ರ್ಯಾಂಕ್ಲಿನ್, ಕಾಂಟ್ಯಾಕ್ಟ್ ಇದೆಯಲ್ಲ ಅಂದ್ಕೊಂಡು ಸೀದಾ ಹೋಗ್ತಾ ಇದ್ದೀವಿ ಇವಾಗ ಮಿಲ್ಟ್ರಿ ಬೇಸ್ಗೆ. ಏನು ವಿಷಯ ಏನು ಅಂತ ಕೇಳೋಕ್ಕೆ. ಸೊ ಗಾಯ್ಸ್, ಇನ್ನೇನು ನಮ್ಮ ಮಿಲ್ಟ್ರಿ ಬೇಸ್ ಹತ್ರ ಬಂದ್ವಿ. ಇವಾಗ ಸೀದಾ ಒಳಗಡೆ ಹೋಗೋಣ, ಕೇಳೇ ಬಿಡೋಣ ಏನಾಗಿದೆ ಎತ್ತ ಅಂತ. ನನ್ನ ಮಕ್ಕಳ ಯಾಕೋ ಸೀದಾ ಟವರ್ಗೆ ಹೋಗ್ಬಿಟ್ಟು ಒಳಗಡೆ ಕೇಳೇ ಬಿಡೋಣ ಏನಾಗಿದೆ ಅಂತ. ಯಾವ ಕಡೆಪ್ಪ ಎಂಟ್ರೆನ್ಸ್? ಇದಕ್ಕೆ ಇಲ್ಲೇ ಇದೆ. ಫಸ್ಟ್ ಇವ್ರನ್ನ ಕೇಳೋಣ ಏನಾಗಿದೆ ಅಂತ. ಇವ್ರೇನೂ ಹೇಳಿಲ್ಲ ಅಂದರೆ ಸೀದಾ ಒಳಗಡೆ. ಓಹೋ ಯಾವ್ದಪ್ಪ ಇದು ಮಿಲ್ಟ್ರಿ ಅವ್ರು ಇಂಥ ಬೈಕ್ಗಳೆಲ್ಲ ಇಡ್ತಾ ಇದ್ದಾರೆ. ಏನು ಸೈಕಾಗಿದೆಯಲ್ಲ ಬೈಕ್ ಇದು. ಏನೋ ಇಡ್ತಾರೆ, ಇದಕ್ಕೆಲ್ಲ ಟೈಮ್ ಇಲ್ಲ ಗಾಯ್ಸ್. ಬೆಳಗ್ಗೆ ಆಗೋಕ್ಕೂ ಮುಂಚೆ ನಾವು ಕೇಳಬೇಕು ಅವ್ರನ್ನ ಕೇಳೋಣ ಇರಿ. ಆಯಿತು ಗುರು. ಆಯಿತು ಬಿಡಪ್ಪ, ಕಿರ್ಚ್ಬೇಡ. ಸೊ ಗಾಯ್ಸ್, ಎಲ್ಲ ಕೇಳ್ಕೊಂಬಂದಾಯಿತು. ಈಗ ಜಸ್ಟ್ ಮೇಲೆ ಹೋಗಿದ್ದೆ ಕೇಳ್ಕೊಂಬರೋಕ್ಕೆ. ಸೊ ಅವರೇನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಯಾವುದೋ ಒಂದು ವೈರಸ್ ಬಂದಿದೆಯಂತೆ. ಅದು ಸ್ವಲ್ಪ ಜಾಂಬಿ ವೈರಸ್ ಥರ ಇದೆ. ಸೊ ಇವಾಗ 4 ಗಂಟೆ ಆಗಿದೆ. ಸೊ ನಾನು ಸೀದಾ ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ನನಗೆ ಗೊತ್ತಿರೋರನ್ನೆಲ್ಲ ಕರ್ಕೊಂಡು, ಇವರೇ ಒಂದು ಹೆಲಿಕಾಪ್ಟರ್ ಕೊಟ್ಟಿದ್ದಾರೆ ನನಗೆ. ಸೀದಾ ಅದನ್ನು ತೊಗೊಂಡು ಮನೆಗೆ ಹೋಗ್ಬಿಟ್ಟು ನನಗೆ ಗೊತ್ತಿರೋರನ್ನೆಲ್ಲ ಕರ್ಕೊಂಡು ಸೀದಾ ನನಗೊಂದು ಕರೆಕ್ಟಾಗಿ ಒಂದು ಮ್ಯಾನ್ಷನ್ ಕೊಟ್ಟಿದ್ದಾರೆ ಇವರು ಇರೋಕ್ಕೆ. ಯಾಕಂದರೆ ನನಗೆ ತುಂಬ ಗೊತ್ತಿರೋರು ಇವರು. ಸೊ ಅದಕ್ಕೋಸ್ಕರ ಒಂದು ಮ್ಯಾನ್ಷನ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಗೈಸ್. ಹೋದ್ರೆ ಹೋಗ್ಲಿ ಬಿಡಿ ಗೈಸ್. ಇನ್ನೂ ಸ್ಪ್ರೆಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಆಗೋಗುತ್ತೆ. ಇವಾಗ ಆಲ್ರೆಡಿ ಎಷ್ಟೊಂದು ಕಡೆ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಈ ಫಾಗ್ನಲ್ಲಿ ನಮಗೇನು ಕಾಣಿಸ್ತಾ ಇಲ್ಲ, ಆದರೂ ಹೋಗಬೇಕು. ಫುಲ್ ಲೋಡೆಡ್ಡೇ ಕೊಟ್ಬಿಟ್ಟಿದ್ದಾರಪ್ಪ ಆರ್ಮಿಯವರು. ಸೊ ರೋಡ್ನಲ್ಲೂ ನೋಡ್ತಾ ಇದ್ದೀರಾ, ಯಾರೂ ಕಾಣಿಸ್ತಾ ಇಲ್ಲ ಅಷ್ಟೊಂದು. ಯಾರೋ ಇಬ್ಬರೇ ಓಡಾಡ್ತಾ ಇದ್ದಾರೆ. ಯಾಕೆ ಬೇಕು ಸವಾಸ, ನಾವು ಸಿ ಕಡೆಯಿಂದಲೇ ಹೋಗೋಣ ಗೈಸ್. ಸೊ ಗೈಸ್, ಇನ್ನೇನು ಬೆಳಗ್ಗೆ ಆಗ್ತಾ ಬಂತು. ಇವಾಗ ನಾವು ಆಲ್ಮೋಸ್ಟ್ ಇನ್ನೇನು ಮನೆ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ನಮಗೆ ಮಿಲ್ಟ್ರಿ ಅವ್ರು ಹೇಳಿದ ಪ್ರಕಾರ ಜಾಂಬಿ ಆಗಲಿ ಏನೂ ಕಾಣಿಸ್ಲಿಲ್ಲ ನಮಗೆ. ನೋಡೋಣ ಏನಾಗುತ್ತೆ ಮುಂದೆ ಅಂತ. ಇನ್ನೂ ಸಿಟಿಗೆ ಹೋಗಿಲ್ಲ. ಸಿಟಿನಲ್ಲಿ ತುಂಬ ಡೇಂಜರ್, ಹೋಗಬೇಡಿ ಅಂದರು. ಇಲ್ಲ, ನನ್ನ ಫ್ರೆಂಡ್ಸು ಫ್ಯಾಮ್ಲಿನೆಲ್ಲ ಕರ್ಕೊಂಬರ್ಬೇಕು ಅಂತ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಆಯ್ತಪ್ಪ, ಫುಲ್ ವೆದರು ಕ್ಲಿಯರ್ ಆಯಿತು. ನೋಡೋಣ, ಇಲ್ಲೆಲ್ಲ ಲೈಟು ಎಲ್ಲ ಇದ್ದಾರಲ್ಲ, ಆರಾಮಾಗಿ ಎಂಜಾಯ್ ಮಾಡಿಕೊಂಡು. ಮತ್ತೆ ಯಾಕೆ ಫಾಗ್ ಆಯ್ತು ಇಲ್ಲೂ. ಮನೆಗೆ ಹೋಗೋಣ ಫಸ್ಟು ನಾವು.
ಎಲ್ಲ ಚೆನ್ನಾಗೇ ಇದ್ದಾರಲ್ಲ ರೋಡ್ನಲ್ಲೆಲ್ಲ, ಎಲ್ಲರೂ ಮನೆ ಒಳಗಡೆನೇ ಇದ್ದಾರೆ ಅಂದ್ಕೊತೀನಿ. ಯಾರೂ ಆಚೆ ಕಾಣಿಸ್ತಾನೇ ಇಲ್ಲ. ಏನಾಗಿದೆ, ಮನೆ ಹತ್ರ ಲ್ಯಾಂಡ್ ಮಾಡಾದ್ಮೇಲೆ ಗೊತ್ತಾಗೋದಿತ್ತು. ಮನೆ ಹತ್ರ ಎಲ್ಲೂ ಲ್ಯಾಂಡ್ ಮಾಡೋಕ್ಕೆ ನಮ್ಮ ಹತ್ರ ಜಾಗನೇ ಇಲ್ಲ. ಟೆರೆಸ್ ಮೇಲೆ ಲ್ಯಾಂಡ್ ಮಾಡಬೇಕು ಗೈಸ್, ಹುಷಾರಾಗಿ ಲ್ಯಾಂಡ್ ಮಾಡಬೇಕು ಟೆರೆಸ್ ಮೇಲೆ. ಎಲ್ಲ ಚೆನ್ನಾಗೇ ಇದೆಯಲ್ಲ, ರೋಡ್ನಲ್ಲಿ ಯಾರೂ ಕಾಣಿಸ್ತಾನೂ ಇಲ್ಲ. ಮಿಲ್ಟ್ರಿ ಹೊಡೆ ಹೇಳಿದ್ದು ಏನಾದರೂ ಸುಳ್ಳ ಅಥವಾ ಏನು ಕತೆ? ಇಲ್ಲೇ ಲ್ಯಾಂಡ್ ಮಾಡೋಣ ರೋಡ್. ಫುಲ್ ಅನ್ಕಂಟ್ರೋಲ್ ಆಗ್ತಾ ಇದೆ ಗೈಸ್ ಹೆಲಿಕಾಪ್ಟ್ರು. ಗೈಸ್ ಹೆಲಿಕಾಪ್ಟರ್ ಫುಲ್ ಹೋಗಿದೆ, ಇವಾಗ ವರ್ಕ್ ಆಗ್ತಾ ಇಲ್ಲ ಹೆಲಿಕಾಪ್ಟ್ರು. ಓ ಮೈ ಗಾಡ್, ಫುಲ್ ಹೊಗೆ ಬಂದ್ಬಿಟ್ಟಿದೆ ಹೆಲಿಕಾಪ್ಟ್ರಿಗೆ. ಓ ಶಿಟ್, ಇಂಥ ಟೈಮ್ನಲ್ಲಿ ಇಷ್ಟು ಚೆನ್ನಾಗಿರೋ ಹೆಲಿಕಾಪ್ಟರ್ ಹಾಳು ಮಾಡಿಕೊಂಡೆ. ಇಲ್ಲಿಂದ ಕೆಳಗಡೆ ಮೇಲ್ಗಡೆ ಹೋಗಬೇಕು. ಏನರ ಜನರೆಲ್ಲ ಹಿಂಗೆ ಆಚೆ ನಿಂತ್ಕೊಂಡಿದ್ದಾರೆ. ಝಾಂಬಿ ಇನ್ಫೆಕ್ಟ್ ಆಗೋಗಿದೆ ಆಲ್ರೆಡಿ ಗಾಯ್ಸ್ ಲಾಸ್ ಸಂತೋಸ್ಗೆ. ಓಡೋ ಫ್ರ್ಯಾಂಕ್ಲಿನ್, ಓಡೋಡು, ಮನೆಗೋಡು. ಹೊಡೆದಾಕು. ಓಡು ಗೈಸ್, ಫುಲ್ಲು ಡೇಂಜರ್ನಲ್ಲಿದ್ದೀವಿ ನಾವು ಇವಾಗ. ಇಲ್ಲಿಂದ ಸೀದಾ ಮನೆಗೆ ಓಡ್ಬಿಟ್ಟು ಕಾರ್ ತೊಗೊಂಡು ಓಹೋ ನಮ್ಮ ಮನೆಗಂತೂ ಹೋಗೋಕ್ಕಾಗಲ್ಲ ಇವಾಗ, ಅಷ್ಟೊಂದು ಝಾಂಬಿಗಳಿದ್ದಾರೆ ಅಲ್ಲಿ. ಸೊ ಬೇರೆ ಕಡೆಯಿಂದನೇ ಹೋಗೋಣ. ಬೇರೆ ಫ್ರ್ಯಾಂಕ್ಲಿ ಇದು ಮೈಕಲ್ ಮನೆಗೆ ಹೊಟ್ಟೋಗೋಣ ಗೈಸ್, ಅವನೇನಂತ ನೋಡೋಣ. ಮೈಕಲ್ಲು ಈ ಕಡೆಯಿಂದ ಹೋಗೋಣ. ಸೊ ಗೈಸ್ ಹಂಗೂ ಹಿಂಗೂ ಓಡಿಕೊಂಡು ಫ್ರ್ಯಾಂಕ್ಲಿನ್ ಮನೆ ಹತ್ರ, ಮೈಕಲ್ ಮನೆ ಹತ್ರ ಬಂದಾಗಿದೆ. ಸೊ ಮೈಕಲ್ಲಿಗೆ ಇಲ್ಲಿ ಫಾರ್ಚುನರ್ ಇಟ್ಟಿದ್ದಾನೆ ಅಂತ ಹೇಳಿದ್ದ, ನಾನು ಕಾಲ್ ಮಾಡಿದ್ದೆ ಅವನಿಗೆ, ಇದನ್ನು ತೊಗೊಂಡು ಹೊರಡು, ನಾನು ಆಲ್ರೆಡಿ ಒಂದು ಜಾಗದಲ್ಲಿದ್ದೀನಿ, ನೀನು ಅಲ್ಲೇ ಬಾ ಅಂತ ಅಂದ. ಸೊ ಗನ್ನು ಕೊಟ್ಟಿದ್ದಾನೆ ನನಗೆ. ಸೊ ಹೊಡೆದು ತಲೆಗೆ ಹೊಡಿಬೇಕಂತೆ ಗೈಸ್, ಏನೇ ಆದ್ರೂ. ಇಲ್ಲಿ ಹೊಡೆದ್ರೆ ಇವ್ರು ಸಾಯಲ್ಲ, ಇವರು ನೋಡಿ, ಎಲ್ಲಿ ಹೊಡೆದ್ರು ಸಾಯಲ್ಲ ಇವರು. ಜಾಸ್ತಿ ಜನ ಬರ್ತಾ ಇದ್ದಾರೆ ಗೈಸ್, ಇವಾಗ ಓಡಬೇಕು ಇಲ್ಲಿಂದ. ಏನಕ್ಕೆ ಸುಮ್ಮನೆ ಎಲ್ಲರನ್ನೂ ಹೊಡೆಯೋದು, ಒಂದೇ ಸತಿ ಹಿಂದೆ ಹಿಂಗೆ ಮಾಡಿ ಎಲ್ಲರನ್ನೂ ಹೊಡೆದ್ಬಿಟ್ಟು. ಓಹೋ ಜಾಂಬಿ ರಾಶಿ. ಸೊ ಇಲ್ಲಿಂದ ಒಂದು ಲೊಕೇಶನ್ ಕಳಿಸಿದೆ ನಮಗೆ ಮೈಕಲ್, ಎಲ್ಲೋ ಬೆಟ್ಟದ ಹತ್ರ. ಸೊ ಫ್ರ್ಯಾಂಕ್ಲಿನ್ ಅಲ್ಲಿಗೆ ಹೋಗಬೇಕು ಅಂತ ಇವಾಗ ಮೈಕಲ್ ಹೇಳ್ತಾ ಇದ್ದಾನೆ. ನೋಡೋಣ ಏನಾಗುತ್ತೆ ಅಂತ. ಇವಾಗ ಆಲ್ರೆಡಿ ಮೈಕಲ್ ಹೊರಟಿದ್ದಾನೆ. ಸೊ ಅವನು ಹೊರಟಾದ್ಮೇಲೆ ನಾವು ಹೊರಡ್ತಾ ಇದ್ದೀವಿ ಇವಾಗ. ಯಾರೂ ಇಲ್ಲ ಗೈಸ್ ಇಲ್ಲಿ. ಸೊ ನಮಗೆ ಸೇಫೆಸ್ಟ್ ಜಾಗ ಅದು ಅಂತ ಹೇಳ್ತಾ ಇದ್ದಾನೆ. ನೋಡೋಣ, ಮಿಲ್ಟ್ರಿ ಅವ್ರು ಹೇಳಿದರು ಬರಬೇಡ ಇಲ್ಲಿ ಅಂತ, ಆದರೂ ಹೈವೇನಲ್ಲೇ ಹೊಟ್ಟೋಗ್ಬಿಡ್ಬೇಕಾಗಿತ್ತು ಗೈಸ್. ನಾನು ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಒಳಗಡೆಯಿಂದ. ಸಖತ್ ಭಯ ಆಗ್ತಾಯಿದೆ. ಫಸ್ಟ್ ಮ್ಯಾಪ್ ಹಾಕೊಂಬಿಡೋಣ ಯಾವುದಕ್ಕೂ. ಸೊ ಗೈಸ್ ಇಷ್ಟು ದೂರ ಇದೆ ಅದು ಹೋಗೋಕ್ಕೆ. ಹೋಗೋಣ. ಕಾರ್ ಸೇಫ್ ಇದೆ, ಫುಲ್ಲು ಚೆನ್ನಾಗಿದೆ ಕಾರು. ಏನಾಗುತ್ತೋ ಏನೋ, ಬನ್ನಿ ಗೈಸ್ ನೋಡೋಣ. ನೀವು ಈ ಜರ್ನಿನಲ್ಲಿ ನಮ್ಮ ಜೊತೆ ಇರಿ. ಫುಲ್ಲು ಒಳ್ಳೆ ಹುಷಾರಾಗಿ ಹೋಗ್ಬೇಕು. ಎಲ್ಲ ಗುದ್ಕೊಂಡು ಹೋಗ್ತಾ ಇರಬೇಕು ಗೈಸ್. ಇದು ಹೆಂಗೆ ಹರಡ್ತು ಏನು ಅಂದರೆ, ಇದೊಂದು ಮಿಲ್ಟ್ರಿ ಅವರೇ ಮಾಡಿದ ಆಪ್ರೇಷನ್ ಇದು, ಒಂದು ಸೋಲ್ಜರ್ ಮೇಲೆ. ಸೊ ಅವನೇನು ಮಾಡ್ದ, ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದಾನಂತೆ. ಇದೆಲ್ಲ ನ್ಯೂಸ್ನಲ್ಲಿ ತೋರಿಸಿಲ್ಲ ಅವರು. ಸೊ ಇದು ಬೈ ಮಿಸ್ಟೇಕಾಗಿ ಆಗಿರೋದು, ಬಟ್ ತುಂಬ ಕೆಟ್ಟದಾಯಿತು, ಹಿಂಗಾಗಬಾರ್ದಿತ್ತು. ಸೊ ಇವಾಗ ಅಲ್ಲಿ ಹೋಗಿ ನೋಡೋಣ ಏನಾಗಿದೆ ಏನು ಅಂತ ವಿಶೇಷ. ಸೊ ಗೈಸ್ ಹಂಗೂ ಹಿಂಗೂ ಮಾಡಿ ಇಲ್ಲಿ ಬಂದಿದ್ದೀವಿ. ಬಟ್ ಇಲ್ಲಿ ತುಂಬಾ ಜಾಸ್ತಿ ಝಾಂಬಿಗಳಿದ್ದಾರೆ.
ಸೊ ನಮ್ಮ ಹತ್ರ ಒಂದು ಗ್ರನೈಡ್ ಇದೆ, ಅದನ್ನ ಹಾಕ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡೋಣ ಇಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಓಡೋ 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 ಇಲ್ಲಿಂದ. ಓಹೋ, ಯಾರು ಇಲ್ಲಪ್ಪ ಇಲ್ಲಿ. ಬೇಗ ಹೋಗೋಣ. ಕಾರಿಗೆ ಬೇರೆ ಏನೋ ಆಗೋಗಿದೆ, ಯಾವುದೋ ಟೈರ್ ಮೂವ್ ಆಗ್ತಾ ಇಲ್ಲ ಕಾರಿಂದು. ಓಹೋ ಹೋ, ಏನಪ್ಪ ಇದು? ಓಹೋ ಸ್ವಾಮಿ ಪಾಂಡುರಂಗ, ಏನಿದೆ ಹಿಂಗಿದೆ ಇಲ್ಲಿ? ಎಲ್ಲಿ ಹೇಳ್ದೆ ಅವ್ನು ಮೈಕಲ್ಲು? ಒಂದ್ಸತಿ ಫೋನ್ ಹಾಕಿ ನೋಡೇ ಬಿಡೋಣ ಇಲ್ಲಿ. ಗೈಸ್ ಫೋನ್ ಮಾಡಿದ್ದೆ, ಇಲ್ಲೇ ಎಲ್ಲೋ ಒಂದು ನದಿ ಮೇಲ್ಗಡೆ ಮ್ಯಾನ್ಷನ್ ಕಟ್ಟಿದ್ದೀನಿ, ನೋಡು ಕಾಣಿಸುತ್ತೆ ಅಂತ. ಆದರೆ ಅದೆಲ್ಲೂ ಕಾಣಿಸ್ತಾ ಇಲ್ಲ ಗೈಸ್ ನಮಗೆ. ಐ ಗೆಸ್ ಹೆಲಿಕಾಪ್ಟರ್, ಅದಕ್ಕೆ ಮಿಲಿಟ್ರಿ ಅವ್ರು ನಮಗೆ ಕೊಟ್ಟಿದ್ದು. ಆದರೆ ಅದೆಲ್ಲೂ ಓ ಅಲ್ಲಿದೆ ಗೈಸ್, ಕಾಣಿಸ್ತು ನಮ್ಗೆ ಕೊನೆಗೂ. ಬ್ರಿಡ್ಜ್ ಕೆಳಗಡೆ ಕರೆಕ್ಟಾಗಿದೆ, ಬಟ್ ನಾನು ಅಲ್ಲಿ ತನಕ ಹೆಂಗೆ ಹೋಗಲಿ ಇವಾಗ? ಸೊ ನನ್ನ ಗಾಡಿ ನನ್ನ ಗಾಡಿ ನದಿ ದಾಟತ್ತೋ ಇಲ್ವೋ ಗೈಸ್ ಗೊತ್ತಿಲ್ಲ. ಅದೂ ಟ್ರೈ ಮಾಡಿ ನೋಡೋಣ. ಆರಾಮಾಗಿ ದಾಟ್ಬಿಡ್ತು ಫಾರ್ಚುನರು. ಇವಾಗ ಅಲ್ಲಿ ತನಕ ಹೋಗೋದೇ ದೊಡ್ಡ ತಲೆನೋವು. ದಾಟು. ಓ ಸಬಾಸ್, ಒಳ್ಳೆ ಫಾರ್ಚುನರ್ ಗಾಡಿ ಮಾತಾಡಿ. ಸೊ ಹಂಗೂ ಹಿಂಗೂ ಮಾಡಿಕೊಂಡು ನೋಡಿ, ಇದೇ ಇನ್ಫೆಕ್ಷನ್ ಎಲ್ಲೋ ಡಾಟ್ಸ್ ಇದೆಯಲ್ಲ, ಇದರಿಂದಾನೇ ಆಗ್ತಾ ಇರೋದು. ಇದು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಜಾಂಬಿಗಳಿದೆ ಅಂತ ಅರ್ಥ ಮಾಡ್ಕೊಬೇಕು ನೀವು. ಸೊ ಗಾಯ್ಸ್ ಪರವಾಗಿಲ್ಲ, ಸ್ಕ್ರ್ಯಾಚ್ ಆದ್ರೇನು ಹಂಗೂ ಹಿಂಗೂ ಮಾಡಿ ಇಲ್ಲಿ ಒಳಗಡೆ ಸೇಫಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಇದ್ರ ಎಂಟ್ರೆನ್ಸು ಆ ಕಡೆಯಿಂದ ಅಂತ ಅಂದ. ಸೊ ನಾವು ಆ ಕಡೆ ಹೋಗೋಕ್ಕೆ ನದಿ ದಾಟಲೇಬೇಕು ಗೈಸ್. ನೋಡೋಣ ಏನಾಗುತ್ತೆ ಅಂತ. ಓ ಶಿಟ್, ಓ ಫ್ರ್ಯಾಂಕ್ಲಿನ್ ಸ್ವಿಮ್ ಮಾಡು, ಬಾರೋ ಆಚೆ ಬಾರೋ. ಸೊ ಗಾಯ್ಸ್ ಹಂಗೋ ಹಿಂಗೋ ಮಾಡಿ ಇಲ್ಲಿ ಮೇಲ್ಗಡೆ ಹತ್ತಿದ್ದೀನಿ. ನೋಡೋಣ ಇವಾಗ ಮೇಲ್ಗಡೆ ಹೋಗಿ ಏನಾಗುತ್ತೆ ಅಂತ. ಇಲ್ಲಿ ಯಾರ್ಯಾರಿದ್ದಾರೆ ಅಂತ ಫುಲ್ ಸೆಕ್ಯೂರಿಟಿಯಿಂದ ಇದಾಗಿರೋದು ಇದು. ಸೊ ಇಲ್ಲಿ ಯಾವ ಜಾಂಬಿನೂ ಬರೋಕ್ಕಾಗಲ್ಲ, ಎಲ್ಲರೂ ಮೇಲ್ಗಡೆ ಇದ್ದಾರೆ ಜಾಂಬಿಗಳೆಲ್ಲ. ಅಲ್ಲೋಡಿ ತೋರಿಸ್ತೀನಿ, ಎಲ್ಲ ಸ್ನೈಪರ್ ಎಲ್ಲ ಕೊಟ್ಟಿದ್ದಾರೆ ಮಿಲಿಟ್ರಿ. ಅಲ್ಲೋಡಿ ಇಲ್ಲಿ ನೋಡಿ ಜಾಂಬಿಗಳು ಇವರೆಲ್ಲ. ನೋಡಿ ಫುಲ್ಲು ಇಲ್ಲಿ ಕೋಡ್ ಹಾಕೋಣ. ಕೋಡ್ ಹಾಕಿದ ತಕ್ಷಣ ಓಪನ್ ಆಯಿತು ನೋಡಿ. ಓಹೋ ಒಳ್ಳೆ ಜಾಗನೇ ಮಾಡಿದ್ದಾರೆ ಇಲ್ಲಿ ಮಿಲಿಟ್ರಿ ಅವರು. ಆದರೆ ಇವಾಗ ಇಲ್ಲಿ ಸದ್ಯಕ್ಕೆ ಮೈಕಲ್ ಇಲ್ಲ. ಮೈಕಲ್ ಎಲ್ಲೋಗಿದ್ದಾನೆ ಅಂದರೆ ಅವನು ಅವ್ರ ಫ್ಯಾಮಿಲಿನ ಇನ್ನೊಂದು ಬೇಸ್ ಇದೆಯಂತೆ, ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಸದ್ಯಕ್ಕೆ ನೀನು ಇಲ್ಲಿರೋ. ನೋಡಿ ಅಲ್ಲೂ ಇದ್ದಾರೆ ನೋಡಿ ಜಾಂಬಿಗಳು. ಇಲ್ಲಿ ಓ ಬರ್ತಾ ಇದ್ದಾರೆ ಗುರು ಇವರು ಇಳ್ಕೊಂಡು. ಎಲ್ಲ ಗ್ಲಾಸ್ ಬೇರೆ ಹಾಕ್ಬಿಟ್ಟವ್ರು, ಇಲ್ಲೇನೂ ಆಗಲ್ವ ಇಲ್ಲಿ. ಸೊ ಸದ್ಯಕ್ಕೆ ಇಲ್ಲಿ ಸೇಫಾಗಿರೋಣ ಗೈಸ್, ಏನಾಗುತ್ತೆ ನೋಡೋಣ ಮುಂದೆ. ಸೊ ಇವಾಗ ಕಾಲ್ ಮಾಡಲಿ. ಸೊ ಇಲ್ಲಿ ನಾವು ಅಷ್ಟೋ ತನಕ ಇಲ್ಲಿ ಆರಾಮಾಗಿರೋಣ. ಇಲ್ಲಂತೂ ಫುಲ್ ಸೆಕ್ಯೂರಿಟಿ ಇದೆ ನೋಡಿ. ಬೇಕಾದರೆ ಇಲ್ಲೆಲ್ಲ ಫುಲ್ ಮೈಕಲ್ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಸೊ ಇಲ್ಲಿ ವಾಶ್ರೂಮು ಆಮೇಲೆಲ್ಲ ಇದೆ. ಇನ್ನೊಂದು ತೋರಿಸ್ತೀನಿ ಬನ್ನಿ. ಇಡೀ ಲಾಸ್ ಆಂಟೋಸ್ದು ಫುಲ್ಲು ಕಂಟ್ರೋಲ್ ಇಲ್ಲಿಂದಾನೇ ಮೈಕಲ್ ಮಾಡ್ತಾ ಇದ್ದಿತ್ತು, ಅವ್ನು ಕಳ್ತನ ಅದು ಇದು ಮಾಡಬೇಕಾದ್ರೆ. ಸೊ ಇಲ್ಲಿ ನೋಡಿ ಫುಲ್ ಸರ್ವರ್ ರೂಮ್ ಎಲ್ಲ ಇಟ್ಟಿದ್ದಾನೆ ಇಲ್ಲಿ ಮೈಕಲ್ಲು. ಫುಲ್ ಎಲ್ಲ ಇಲ್ಲಿಂದಾನೆ ಹ್ಯಾಕಿಂಗು ಅದು ಇದು ಎಲ್ಲ ಮಾಡ್ತಾನೆ. ಏನೇನು ಬೇಕೋ ಎಲ್ಲ ಇದೆ, ಮಾಸ್ಕು ಗನ್ನು ಎಲ್ಲ ಇದೆ. ಸೊ ಏನು
ನಮಗೆ ಪ್ರಾಬ್ಲಮ್ ಏನೂ ಆಗಲ್ಲ. ಒಳ್ಳೆ ವ್ಯೂ ಬೇರೆ ನೋಡಿ, ನದಿ ಕೆಳಗಡೆ ಆರಾಮಾಗಿ ಇಲ್ಲಿ ಇರ್ಬೋದು. ಒಂದು ಕಾಲ್ ಮಾಡೋ ತನಕ ಗೈಸ್ ಇಲ್ಲಿ ಇರೋಣ, ನೋಡೋಣ ಏನಾಗತ್ತೆ ಅಂತ ಮುಂದೆ. ಹೆಲಿಪ್ಯಾಡ್ ಬೇರೆ ಇದೆ, ಹೆಲಿಪ್ಯಾಡ್ನಲ್ಲೇ ಬರ್ತಾನೆ ಅವನು, ಮೋಸ್ಟ್ಲಿ ಹೆಲಿಕಾಪ್ಟರ್ನಲ್ಲಿ ಬರ್ತಾನೆ ಮೈಕಲ್ಲು. ಅಲ್ಲೆಲ್ಲೋ ಇನ್ನೊಂದು ಬೇಸ್ ಇದೆ. ಆಮೇಲೆ ನಮ್ಗೆ ಇರೋಕ್ಕೂ ಇನ್ನೂ ಫುಡ್ ಸಪ್ಲೈಸ್ ಎಲ್ಲ ಖಾಲಿ ಆಗಿದೆ ಇಲ್ಲಿ ಅಂತ ಆಯ್ತಾ. ನೋಡೋಣ ಗೈಸ್ ಏನಾಗುತ್ತೆ ಮುಂದೆ ಅಂತ.